ಸಿಎಂ ಸಿದ್ದರಾಮಯ್ಯ ಅವರು ಪ್ರಕಟ ಮಾಡಿರುವಂತಹ ಅಂಕಿ ಅಂಶಗಳಿಗೆ ಬಿಜೆಪಿ ಕೌಂಟರ್ ಕೊಡ್ತು. ಹಾಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಹೇಳಿರೋದು ಅರ್ಧ ಸತ್ಯ ಅಂತ ಹೇಳಿದ್ದಾರೆ. ಅರ್ಧ ಸತ್ಯ ಆದ್ರೆ ಫುಲ್ ಸತ್ಯ ಏನು ಅಂತ ಹೇಳ್ರಪ್ಪ ನೀವೇ, ಬೇಡ ಅಂದವನು ಯಾವನು. ಎಸ್, ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ತಮ್ಮ ಹಳೆ ಚಾಳಿಯನ್ನು ಬಿಟ್ಟಿಲ್ಲ. ತಮ್ಮ ತಪ್ಪುಗಳನ್ನು, ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಕೇಂದ್ರದ ಮೇಲೆ ಗೂಬೆ ಕುಂದಿಸೋ ಪ್ರಯತ್ನ ಮಾಡ್ತಾರೆ. ಆಲ್ ರೈಟ್, ಮಾನ್ಯ ಬೊಮ್ಮಾಯಿ ಅವರೇ, ಅವರು ಗೂಬೆಯನ್ನೇ ಕುರಿಸುತ್ತಿದ್ದಾರೆ. ನೀವು ಪಾರಿವಾಳ ಕುರಿಸಿ ನಮ್ಮ ಮೇಲೆ. ಗೂಬೆ ಬೇಡ. ಕರ್ನಾಟಕದ ರಾಜ್ಯದ ಜನರಿಗೆ ಪಾರಿವಾಳನೇ ಕುರಿಸಿ ತಂದಂಗಾರೆ. ಫಿಗರ್ ಕೊಟ್ಟು ಮಾತಾಡ್ರಿ. ಯು ಆರ್ ಎ ಫೈನಾನ್ಸ್ ಮಿನಿಸ್ಟರ್, ಯು ಹ್ಯಾವ್ ರೂಲ್ಡ್ ದಿಸ್ ಸ್ಟೇಟ್. ಫಿಗರ್ಸ್ ಕೊಟ್ಟು ಮಾತಾಡಿ. ಜನರಲ್ ಸ್ಟೇಟ್, ದಟ್ಸ್ ಆಲ್ ವಿ ಆರ್ ಆಸ್ಕಿಂಗ್. ನನಗೆ ಅಷ್ಟೇ ಬೇಕಾಗಿರೋದು. ಯಾಕಂದರೆ ನಮಗೊಂದು ಕ್ಲಾರಿಟಿ ಬೇಕು, ಯಾರು ಸುಳ್ಳು ಹೇಳ್ತೀರಿ, ಏನು ಮಾಡ್ತೀರಿ ಅಂತ. ನಮಗೆ ಗೊತ್ತಾಗೋದಂಗೆ, ನಾವು ಬಡಪಾಯಿಗಳು, ನಮ್ಗೇನು ಗೊತ್ತು? ಅವರು ಸುಳ್ಳು ಅನ್ನೋದು, ಇವರು ಸುಳ್ಳು ಅನ್ನೋದು. ಇಬ್ರು ಸುಳ್ಳುಗಾರರ ಹಂಗಾರೆ? ಬಿಜೆಪಿ ಕಾಂಗ್ರೆಸ್ನವ್ರ ಪ್ರಕಾರ ನೀವು ಸುಳ್ಳುಗಾರರು, ಬಿಜೆಪಿಯವ್ರ ಪ್ರಕಾರ ಕಾಂಗ್ರೆಸ್ನವ್ರು ಸುಳ್ಳುಗಾರರು, ನೀವಿಬ್ರು ಸುಳ್ಳುಗಾರರು. ಹಂಗಾರೆ ಎರಡೂ ಸುಳ್ಳುಗಾರ ಪಕ್ಷಗಳನ್ನ ಈ ರಾಜ್ಯ ಸಾಕಬೇಕಾ? ನಮ್ಮ ಯೋಗ್ಯತೆ ಇಲ್ವಾ ಹಂಗಾರೆ ಕರ್ನಾಟಕ ರಾಜ್ಯದ ಜನಕ್ಕೆ? 2014-14 UPL ಸಿಕ್ಕಿದ್ದು 81,000 ಕೋಟಿ. 14-24 NDA ಅವಧಿನಲ್ಲಿ ಸಿಕ್ಕಿದ್ದು 2,82,000. ಫೇರ್ ಹೇಳಿ. 47ರಿಂದ 2014 6,750 ಕಿಲೋಮೀಟರ್ ರಸ್ತೆ ರಾಜ್ಯದಲ್ಲಿ. ಈಗ 14ರಿಂದ 24 13,500 ಕಿಲೋಮೀಟರ್ ರಸ್ತೆ ಆಗಿದೆ. 9ರಿಂದ 14 ವರ್ಷದಲ್ಲಿ UPAನಲ್ಲಿ 835 ಕೋಟಿ ರೈಲ್ವೆಗೆ ಬಂತು. 14-24 ಅವಧಿಯಲ್ಲಿ 11,000 ಕೋಟಿ ಬಂತು ರೈಲ್ವೆ ಯೋಜನೆಗೆ. 47-2014 ವಿದ್ಯುದೀಕರಣ ಆಗಿದೆ 16 ಕಿಲೋಮೀಟ್ರು. ಎಲ್ಲ ದೇಶಕ್ಕೆಲ್ಲ ಕೊಡ್ತಾಕೋತಿದ್ರು. 14-24 ಈ ಫಿಗರ್ಸ್ ಎಲ್ಲ ಕೊಟ್ಬಿಟ್ಟು ನಮ್ಮನ್ನು ಯಾಮಾರಿಸ್ಬೇಡಿ ಸುಮ್ಮನೆ. ಇವ್ರು ಕೊಟ್ಟಿರೋ ನೋ. ರೈಲ್ವೆಗೆ ಕೊಟ್ಟ ದುಡ್ಡು ಕರ್ನಾಟಕಕ್ಕೆ ಮಾತ್ರ ಬಂತು ಅಂತೇನಲ್ಲ. ಕರ್ನಾಟಕದ ಒಳಗಡೆನೇ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರೋದು ಅದು ದುಡ್ಡು. ಹೇಳಿ ನೋಡೋಣ ಯಾವ್ಯಾವ ಯೋಜನೆ. ರೈಲ್ವೆ ಕೊಟ್ಟಿರೋ ದುಡ್ಡು ಬರೀ ನಮ್ಮ ರಾಜ್ಯಕ್ಕೆ ಬಂತು ಅಂತ ಹೇಳಲಿಕ್ಕೆ ಬರಲ್ಲ. ರಸ್ತೆದು, ನ್ಯಾಷನಲ್ ಹೈವೇದು ರಸ್ತೆ ಆಗಿರೋದು ನಿಜ, ಅದನ್ನು ಇಲ್ಲ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಯಾರೂ. ಆದರೆ ಆ ರಸ್ತೆಯಿಂದ ಬರುತ್ತಿರುವ ಆದಾಯವೂ ನಿಮಗೆ ಸೇರ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರದವರು ಎಂಥ ಕೆಲವು ಸರಿ ಎಡಬಿಡಂಗಿಗಳ ಥರ ಆಡ್ತಾರೆ ನನಗೆ ಒಂದೊಂದ್ಸರಿ ಅಂತಂದರೆ. ಈ ಮೈಸೂರು ಬೆಂಗಳೂರು ರಸ್ತೆ ಪ್ರಸ್ತಾಪ ಬಂದಾಗ ಮಾದೇವಪ್ಪನವ್ರು ಹೇಳ್ತಿದ್ದು ನಮ್ಮಿಂದಾನೇ ಆಗಿದ್ದಿದ್ದು ಅಂತೀರಿ. ಈಗ ನೋಡಿದ್ರೆ ಹೈವೇ ಎಲ್ಲ ಮಾಡ್ಕೊಂಡು ಟೋಲ್ ತಗೊಂಡ್ಬಿಡ್ತಿದ್ದಾರೆ ಅಂತೀರಿ. ಬೇಡ, ಕೊಡಬೇಡಿ. ರಾಜ್ಯ ಸರ್ಕಾರದವರು ಹೈವೇಗೆ ಹ್ಯಾಂಡ್ ಓವರ್ ಮಾಡಬೇಡಿ ರೋಡನ್ನು. ಮತ್ತೆ ಕೊಡಬೇಡಿ, ನೀವೇ ಡೆವಲಪ್ ಮಾಡ್ಕೊಳ್ಳಿ, ಕೊಡಬೇಡಿ. ಅದಕ್ಕೆ ಹೇಳೋದು, ಈ ಫಿಗರ್ಸು ಇವೆಲ್ಲ ಜನರಲ್ ಫಿಗರ್ಸ್. ರಾಜ್ಯ ರೈಲ್ವೆ ಯೋಜನೆಗೆ ಯಾವ್ಯಾವುದಪ್ಪ ಕರ್ನಾಟಕಕ್ಕಾದ ಲಾಭ ಎಷ್ಟು ನೋಡಬೇಡೋಣ. 11,000 ಕೋಟಿ ರೈಲ್ವೆ ಯೋಜನೆಯಲ್ಲಿ. ಯಾವುದು 11,000 ಕೋಟಿ? ವಿ ವಿಲ್ ಸಿ. ಇರ್ಬೋದು, ಇದ್ರೆ ಸಂತೋಷ ಪಡೋಣ. ಇದು ಕೊಟ್ಟರು ಅಂತ ಅದು ಮನ್ನಾ ಆಗಲ್ಲ. ಹಾಗಿದ್ರೆ ಈ ಟ್ಯಾಕ್ಸೇಷನ್ ಪಾರ್ಟಿಗೆ ಬನ್ನಿ. ಭದ್ರಾದು ಹೇಳಿಪ್ಪ, ಪೆರಿಫೆರಲ್ ರಿಂಗ್ ರೋಡ್ದು ಹೇಳಿಪ್ಪ ಅಂತ ಅನ್ಬೇಕಲ್ಲ, ಅದನ್ನಾರು ಹೇಳ್ಬೇಕಲ್ಲ. ಇವರಿಬ್ಬರ ಜಗಳಕ್ಕೆ ನಿರ್ಮಲಾ ಸೀತಾರಾಮನ್ ಗರಂ ಆದ್ರೆ ಏನು ಪ್ರಯೋಜನ ಇಲ್ಲ ಮೇಡಮ್. ಫಿಗರ್ ಕೊಡಿ ಅಷ್ಟೇ ನಮ್ಗೆ. ಇನ್ನು ಗರಂ ಆದ್ರೇನು? 6 ತಿಂಗಳಿಂದ ಎಲ್ಲ ಚೆನ್ನಾಗಿತ್ತ ನಿಮಗೆ. ಈಗ ಗ್ಯಾರಂಟಿಯಿಂದ ಒತ್ತಡ ಬಿದ್ದಿರೋದು ಅನುಮಾನ ಇಲ್ಲ. ಬಟ್ ಗ್ಯಾರಂಟಿ ಒತ್ತಡ ಬಿದ್ದಾಗಿದೆ ಅನ್ನೋ ಕಾರಣಕ್ಕೆ ನೀವು ಕೊಡಬೇಕಾಗಿದ್ದನ್ನು ಕೊಡಬಾರ್ದು ಅಂತ ಎಲ್ಲೂ ಇಲ್ವಲ್ಲ. ಆಲ್ ರೈಟ್, ಇಟ್ಸ್ ಎ ಫೂಲಿಶ್ನೆಸ್ ಆನ್ ದಿ ಪಾರ್ಟ್ ಆಫ್ ದಿ ಸ್ಟೇಟ್ ಕಾಂಗ್ರೆಸ್. ಈ ರೀತಿಯ ಗ್ಯಾರಂಟಿಗಳನ್ನು ತಂದಿದ್ದು ಅಕ್ಸೆಪ್ಟೆಡ್. ಬಟ್ ಇಟ್ ಡಸಂಟ್ ಗಿವ್ ಯು, ನಿಮ್ಗಳಿಗೆ ಅಧಿಕಾರವನ್ನು ನಮಗೆ ಬರಬೇಕಾಗಿದ್ದನ್ನು ಕೂಡ ಅದಕ್ಕೆ ಸಂಬಂಧ ಇಲ್ವಲ್ಲ. ಇದ್ದರೆ ಇಲ್ಲದಿದ್ದರೆ ಇಲ್ಲ ಅನ್ನಿ. ಹಣಕಾಸು ಆಯೋಗದ ಮೇಲೆ ಇದ್ದರೆ ಹೇಳಿ ನೋಡೋಣ. ಹಣಕಾಸು ಆಯೋಗ ಮಾಡಿದ ತಪ್ಪಾಗೋಗಿದೆ ಅಂದರೆ ಸರಿಪಡಿಸ್ಕೊಡಿ. ಐತಿಹಾಸಿಕ ಪ್ರಮಾದಗಳನ್ನು ಈಗ ನಾವು ಸರಿಪಡಿಸ್ತಾ ಇಲ್ವಾ ದೇಶದಲ್ಲಿ? ಅಂದರೆ ಮೆರಿಟನ್ನು ಯು ಆರ್ ಕಿಲ್ಲಿಂಗ್. ಹಾಗಾದರೆ ಗುಡ್ ಸ್ಟೇಟ್ಸ್ ಆರ್ ಬೀಯಿಂಗ್ ಪನಿಷ್ಡ್. ಆಲ್ರೈಟ್, ಬೇರೆ ರಾಜ್ಯಗಳಿಗೆ ಕೊಡಬೇಕಾದ್ದು ಕೊಟ್ಟಿದ್ದೀವಿ ಅಂದರೆ ಹೇಳಿ, ಅದಕ್ಕೆ ಫಿಗರ್ಸ್ ಕೊಡಿ ಎಂದಿದ್ದು ನಾನು. ನೀವೇ ಸರಿ ಇರ್ಬೋದು, ನನಗೆ ಗೊತ್ತಿಲ್ಲ. ಹಸಿ ಸುಳ್ಳಿರ್ಬೋದು ಇವತ್ತು ನಡೆದಿರೋದೆಲ್ಲ ದಾಖಲೆಗಳು. ನೀವೇ ಸರಿ ಇರಬಹುದು, ಹೂ ನೋಸ್. ಆಲ್ ರೈಟ್ ಅಂತ ಹೇಳಿದ್ದಾರೆ. ಅದೇ ಡಿ ಕೆ ಶಿವಕುಮಾರ್ಗೂ ನಾನು ಹೇಳಿದ್ದೆ ಅಂತ ಅವ್ರು ಹೇಳಿದ್ರು. ಅಧೀರ್ ರಂಜನ್ ಚೌಧರಿ ಏನೋ ಪ್ರಸ್ತಾಪ ಮಾಡಿದ್ದಕ್ಕೆ. ಎಸ್,
ಇನ್ನು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಲಿಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಸುಧಾಕರ್ ಅವರು ಹೇಳಿದ್ರು. ಅದಕ್ಕೊಂದಿಷ್ಟು ಪ್ರತಿಕ್ರಿಯೆಗಳು ನೋಡಿ. ತೋರಿಸ್ತಾರೆ ಅನ್ನೋದಕ್ಕೆ ನನಗೆ ಒಂದು ವಿಶ್ವಾಸ ಇದೆ. ಈಗಾಗಲೇ JDSನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿ. ಸನ್ಮಾನ್ಯ ಸುಧಾಕರ್ ಅವರು ಬಾಗೇಪಲ್ಲಿಯಲ್ಲಿ JDSನ ವರಿಷ್ಠರಾದಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಾನೇ ಅಭ್ಯರ್ಥಿ ಅಂತ ಹೇಳಿ. ಬಹುಶಃ ಅವ್ರನ್ನ JDSನ ಅಭ್ಯರ್ಥಿಯಾಗಿ ಏನೋ ಇರಬೇಕು. ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿ ನನಗೆ. ನಮ್ಮ ಕೇಂದ್ರೀಯ ಮಂಡಳದ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದ್ರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದುಕೊಂಡು ಅವರೇನು ತಪ್ಪು ನನ್ನ ಪ್ರಕಾರ ನನಗೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ದಂಗಿಲ್ಲ. ಆ ರೀತಿಯ ಒಂದು ಕ್ಲಾರಿಟಿ ಬಂದಂಗಿದೆ ಅಂತ ಅಲ್ಟಿಮೇಟ್ಲಿ ಅವ್ರು ಹೈಕಮಾಂಡೇ ತೀರ್ಮಾನ ಮಾಡಬೇಕು. ಸುಧಾಕರ್ ಹೇಳ್ಕೊಂಬಿಟ್ಟ ತಕ್ಷಣ ಕೊಟ್ಬಿಡಲ್ಲ, ನಂಗೆ ಬೇಡ ಅಂತ ತಕ್ಷಣ ಬಿಡ್ಬಿಡಲ್ಲ. ಅದೇನೋ ಒಂದು ತೀರ್ಮಾನ ಆಗಬೇಕು. ವಿಶ್ವನಾಥ್ ಈಗ ನನ್ನ ಮಗಂಗೆ ಕೊಡಿ ಅಂತಾರೆ. ಮೋದಿ ಕೊಡ್ಬೇಕಲ್ರಿ ನಿಮ್ಮ ಮಗನಿಗೆ. ಪರಿವಾರ ವ್ಯಾಪ್ತಿಗೆ ಬರಲ್ವಲ್ಲ ಸರ್, ಅದು ಗೊತ್ತಿಲ್ವಲ್ಲ. ಈಗ ಅದನ್ನು ಕೇಳಬೇಕು. ಮೋದಿ ಕೊಡ್ಬೇಕಲ್ಲ. ಮತ್ತೆ ಇನ್ನು ಯಡಿಯೂರಪ್ಪನವ್ರ ಮನೆಗೆಲ್ಲ ಓಡೋಗಿದಾರಂತೆ. ಕೆಲವರೆಲ್ಲ ಓಡೋಗ್ಬಿಟ್ಟು ತುಮಕೂರು ಟಿಕೆಟ್ ಈಗ ಮಾಧುಸ್ವಾಮಿ ಅವರು ಕಾಣಿಸ್ಕೊಂಡಿದ್ದಾರೆ. ಅವ್ರೇನು ಹೇಳೋದು, ಮೈತ್ರಿ ಆಗಿರ್ಬೋದು, ಸ್ಥಳೀಯ ಮಟ್ಟದಲ್ಲಿ ಮೈತ್ರಿ ಆಗೋದು ಕಷ್ಟ ಅಂತ. ಆಗಬೇಡಿ, ತಿರಸ್ಕಾರ ಮಾಡಿದ್ರೆ ಆಗ್ತಿತ್ತಪ್ಪ ಮೈತ್ರಿನ. ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬ ನಾಯಕನ ಅನಿವಾರ್ಯತೆಗಳು ಮತ್ತು ರಾಜಕೀಯ ಜೀವನದ ಬದುಕಿಗೋಸ್ಕರ ಕೆಲವು ನಿರ್ಧಾರಗಳನ್ನು ರಾಷ್ಟ್ರೀಯ ಪಕ್ಷಗಳು ತಗೊಳಕ್ ಬರಲ್ಲ. ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಗೋಜಲಿರುತ್ತೆ, ಅದನ್ನು ಮಾಡಕ್ ಬರಲ್ಲ. ಇನ್ನು ವಲಸಿಗರು ಸೋಲೋ ಸಾಧ್ಯತೆ ಹೆಚ್ಚು ತುಮಕೂರಲ್ಲಿ ಅಂತೇನೋ ಅಂದ್ರಂತೆ. ದಟ್ಸ್ ಓಕೆ. ಅದು ವಲಸಿಗರನ್ನ ಸೋಲಿಸ್ತಾರೆ, ಇನ್ನೊಂದು ಮತ್ತೊಂದು ಅಂತಂದ್ರೆ ಅದು ಆ ರಾಜ್ಯಕ್ಕೆ ಬಿಟ್ಟಿದ್ದಷ್ಟೇ. ಅಯ್ಯೋ ಸಾರಿ, ಆ ಕ್ಷೇತ್ರಕ್ಕೆ ಬಿಟ್ಟಿದ್ದು ಅಲ್ವಾ. ಈಗ ಉದಾಹರಣೆಗೆ BJPನಲ್ಲಿ ಇದು ಹಾಸನ ಬೇಡ, ಹಾಸನ ನಮಗೆ ಇರಲಿ, ಮಂಡ್ಯ ಬೇಡ, ಮಂಡ್ಯ ನಮಗೆ ಇರಲಿ. ಮತ್ತೆ ಉಪ್ಪಿನಕಾಯಿ ಕೆಳಗೆ ನೆಕ್ಕಕ್ಕ ಮೈತ್ರಿ ಮಾಡ್ಕೊಂಡಿದ್ದು ನೀವು. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ BBC ಮಾಡಿದ ಕವರೇಜನ್ನು ಅವರ ಬ್ರಿಟಿಷ್ನ ಸಂಸದ ಬಾಬ್ ಬ್ಲ್ಯಾಕ್ಮನ್ ಖಂಡಿಸಿದ್ದಾರೆ. ರಾಮ ಜನ್ಮಭೂಮಿನಲ್ಲಿ ನಡೀತಾ ಇದ್ದಾಗ ನಮ್ಮ ಅವ್ರು BBC ಹೇಳ್ತಿದ್ರಂತೆ, 2000 ವರ್ಷಗಳಿಗೂ ಅಂದರೆ ಮಸೀದಿಯ ಅವಶೇಷಗಳ ಅಡಿ ಮೇಲೆ ಕಟ್ತಾ ಇದ್ದಾರೆ ದೇವಸ್ಥಾನ ಅಂತ. ಅದಕ್ಕೆ ಅವ್ರು ಕೇಳಿದ್ದಾರೆ ಮೆಂಬರು, 2000 ವರ್ಷದ ಹಿಂದೆ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದನ್ನು ಯಾಕೆ ಕೇಳಲಿಲ್ಲ BBC? ನೋಡ್ರಿ, ಆ್ಯಂಟಿ ಇಂಡಿಯಾ ನಿಲುವನ್ನು ತೆಗೆದುಕೊಂಡವ್ರನ್ನ ಯಾಕೆ ಕೇಳಕ್ಕೆ ಹೋಗ್ತೀರಿ? ಯಾವ ದಾಸಯ್ಯ ಅದು? ಅದಕ್ಕೆ ಯಾಕೆ ತಲೆ ಕೆಡ್ಸ್ಕತ್ತೀರಿ? ಬೆತ್ಲೆಹಮ್ ಅಂಡ್ ಜೆರುಸಲಮ್ಗೂ ಸೇಮ್ ಅಂತ BBC ಹೇಳಿ BBC. ಯಾಕೆ ಸೀರಿಯಸ್ ಆಗಿ ತಗತ್ತೀರಿ? ಈ ದೇಶದ ಜನ BBC ನೋಡಿ ಓಟ್ ಹಾಕಲ್ಲ. ನಡೀರಿ ಮುಂದಕ್ಕೆ ಸುಮ್ಮನೆ. ಹಿಂದೂಗಳನ್ನ ಪರೋಕ್ಷವಾಗಿ ನಾಯಿಗಳಿಗೆ ಹೋಲಿಸಿ ಮುಸ್ಲಿಂ ಮತಬೋಧಕ ಮುಫ್ತಿ ಸಲ್ಮಾನ್ ಅಜಾರಿ ವಿವಾದಾತ್ಮಕ ಸ್ವಾಮೀಜಿ ಹೇಳಿದ್ದಾರೆ. ಅದೇನೋ ಮಥುರಾ ಮತ್ತೆ ಕಾಶಿ ಎರಡು ಬಿಟ್ಕೊಟ್ಬಿಟ್ರೆ ನಿಮ್ಗೆ ಇದೆಲ್ಲ ಬಿಟ್ಬಿಡ್ಬೋದು ನಾವು ಅಂತ. ಇನ್ನೇನು ಕೇಳಲ್ಲ. ನೀವ್ಯಾರ್ರಿ ಅದನ್ನು ಹೇಳಕ್ಕೆ? ಮತ್ತೆ ಉತ್ತರ ಭಾರತದ ಯಾವುದೋ 3 ದೇವಸ್ಥಾನ ಆದರೆ ಇಡೀ ದೇಶಕ್ಕಾಯ್ತು ಅಂತ ಲೆಕ್ಕ. ನೀವ್ಯಾರು ಅದನ್ನು ಹೇಳಕ್ಕೆ? ಯಾವುದೇ ಆಗಬೇಕಾದ್ರೂ ಕಾನೂನು ಪ್ರಕಾರ ಆಗಬೇಕು, ಪ್ರಶ್ನೆ ಬೇರೆ. ನೀವ್ಯಾರು ಹೇಳಕ್ಕೆ ಅದನ್ನು? ಹೂ ಆರ್ ಯು? ಎಸ್. ಇನ್ನು ಆ ಮುಸ್ಲಿಂ ಮತಬೋಧಕನನ್ನ ಗುಜರಾತ್ನ ATS ಕಾರ್ಯಾಚರಣೆ ನಡೆಸಿ ಮುಂಬೈನಲ್ಲಿ ಬಂಧನಕ್ಕೆ ಒಳಪಡಿಸಿದೆ. ಮುಂಬೈ ಠಾಣೆ ಮುಂಭಾಗ ಆತನ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ನಾಲಿಗೆ ಇದೆ ಅಂತ ಒಬ್ರು ಒಂದು ಪದ ಬಳಸೋದಾದ್ರೆ ಇನ್ನೊಬ್ರು ಬಳಸ್ಬೋದಲ್ಲ ಅದೇ ಪದನ. ಸುಲಭ ಅಲ್ಲ. ಟ್ರೈ ಮಾಡ್ತಾ ಇರಿ. ಹೀಗೆ ಮಾಡ್ಕೊಂಡು ಹೋಗ್ತಿದ್ರೆ ಏನಾಗಬೇಕು? ಮೇ ತಿಂಗಳಲ್ಲಿ ಅದಾಗತ್ತೆ. ಇನ್ವೈಟ್ ಮಾಡ್ತಿದ್ದೀರಿ ಅಷ್ಟೇ. ಮಾಡ್ತಾರೆ ಕೆಲವರು ಬೇಕು ಅಂತ ಪ್ರಚೋದನೆ. ಅದು ಕೋಲಾ ವಿಚಾರದಲ್ಲಿ ಖಾದರ್ ಅವರು ಹೋಗಿ ಅದ್ಯಾವುದೋ ಒಂದು ತುಳುನಾಡಿನ ಕಾರ್ಣಿಕ ದೈವಗಳಾದ ಪನೋಲಿ, ಬೈಲು, ಕಲ್ಕುರ್ಟಿ, ಕಲ್ಕೂಡ ದೈವಗಳಿಗೆ ಪೂಜೆ ಇದೆಲ್ಲ ಮಾಡಿದ್ದಾರೆ. ಅದಕ್ಕೆ ಅದು ಯಾರೋ ಒಬ್ಬರು ಮುಸ್ಲಿಮ್ದು ಉಲೇಮಾ ಯಾರೋ ಇದೆಲ್ಲ ಮಾಡಬಾರ್ದಾಗಿತ್ತು, ಅವರು ನರಕಕ್ಕೆ ಹೋಗಲಿ ಅಂತೆಲ್ಲ ಏನೋ ಹೇಳಿದ್ದಾರೆ. ಖಾದರ್ ಡೋಂಟ್ ಕೇರ್ ಅಂದಿದ್ದಾರೆ. ಸೋಷಿಯಲ್ ಮೀಡಿಯಾಲಿ ಗೀಚ್ಕೊಂಡಿದ್ರೆ ಇತಿಹಾಸ ಜ್ಞಾಪಿಸ್ಕೊಳ್ಳಲ್ಲ ಅಂತಾರೆ. ಅಯ್ಯೋ, ಇತಿಹಾಸ ಹಾಳಾಗೋಗ್ಲಿ ಖಾದರ್.
ನನ್ನ ಫ್ರೆಂಡ್ ಅವರು, ಅದಕ್ಕೆ ಹೇಳಿದ್ದ. ಓಕೆ. ಹಾಳಾಗೋಗ್ಲಿ, ನಿನ್ನೆ ಬಂದಿದ್ದೆ ಇವತ್ತು ಜ್ಞಾಪಕ ಇಲ್ಲ. ಅಂಥ ಪರಿಸ್ಥಿತಿ. ಎಸ್, ಮೀಡಿಯಾದಲ್ಲಿ ಗೀಚು ಅವರನ್ನು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ. ನಮ್ಮ ಬ್ಲಾಕಿನ ಅಧ್ಯಕ್ಷರು ಅವರ ಧಾರ್ಮಿಕ ಭಾವನೆಗೆ ಅನುಗುಣವಾಗಿ ಅವರೊಂದು ಹರಕೆಯನ್ನು ಇಟ್ಟಿದ್ದಾರೆ. ಆ ಹರಕೆ ಗೌರವ ಮತ್ತು ಅಲ್ಲಿ ಹೋಗುವುದು, ಅಲ್ಲಿ ಗೌರವ ಕೊಡುವುದು ನನ್ನ ಸಂಸ್ಕೃತಿ. ಅದನ್ನು ನಾವು ಮಾಡಿದೆವು. ಯಾವ ಮೊನ್ನೆ ಜಮೀರು ಹಂಪಿ ಉತ್ಸವದಲ್ಲಿ ನಮಸ್ಕಾರ ಮಾಡಿಬಿಟ್ಟು ಮಂಗಳಾರತಿ ಇದಕ್ಕೆ ನಮಸ್ಕಾರ ಮಾಡ್ತಾ ನಿಂತಿದ್ರು. ಜಮೀರ್ ಡಿಸ್ಮಿಸ್ ಮಾಡಿಬಿಡ್ಬೇಕು. ಡಿಸ್ಮಿಸ್ ಮತ್ತೆ ಅಂದ್ರೆ ಅವರ ಆಚಾರಕ್ಕೆ ಮತ್ತೆ ಅದೇಂಗ್ ವಿರುದ್ಧವಾಗಿ ಮಾಡ್ತೀರಿ? ಅದೇಂಗ್ ಮಾಡ್ತೀರಿ? ಅವರ ವೈಯಕ್ತಿಕವಾಗಿ ಬಿಡ್ಬೇಕಲ್ಲ ಅಲ್ರಿ, ಅವ್ರು ಹೋಗ್ಬಿಡಲ್ಲ ಒಂದು ಹಾರ ಹಾಕಿದ್ದಕ್ಕೆ ನೀವು ಇಷ್ಟೆಲ್ಲ ಮಾತಾಡೋದಾದ್ರೆ, ಈಗ ಹಂಗಾರೆ ಜ್ಞಾನವ್ಯಾಪಿನಲ್ಲಿ ಈ ಕಡೆ ಅದೇ ಜಾಗದಲ್ಲಿ ಇನ್ನೊಂದು ದೇವ್ರಿಗೆ ಪೂಜೆ ನಡೀತಾರೆ, ಅಲ್ಲಿ ಪೂಜೆ ಮಾಡ್ಬೋದಾ ಮಸೀದಿ? ಹಂಗಾರೆ ಸುಮ್ಮನೆ ಎಲ್ಲ ಅನುಕೂಲಗಳಿಗೆ ತಕ್ಕಂತೆ ಕವಡೆ ಉದುರಿಸೋ ಜನ ಆಗೋಗಿದ್ದಾರೆ ಈ ದೇಶಕ್ಕೆ.